ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇದೇನು ಸೆಟ್ಟಾಗಲ್ಲ ಇದೆಲ್ಲ ನನಗೆ. ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತೊಂದು ಕಂಟಿನ್ಯೂಸ್ 8 ನಿಮಿಷ ಮಾತಾಡಲೇಬೇಕು. ಕೆಲವೊಂದು ದಿನದಿಂದ ನಂದು ರೊಟೀನು ಸೆಟ್ಟೇ ಆಯ್ತಿಲ್ಲ. ಸೊ ಅದೊಂದು ಸಲ 7 ಅಂದರೆ 6 ಗಂಟೆಗೆ ಅನ್ಕೋತೀನಿ, 6 ಹೌದು 6 ಗಂಟೆಗೆ ಎದ್ದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಹೋಗಿ ಬಂದು ಆಫೀಸ್ಗೆ ಹೋಗಿ ಅದೊಂಥರ ರೊಟೀನ್ ಹೋಯ್ತಾಯಿತ್ತು ಕರೆಕ್ಟಾಗಿ. ಒಂದೊಂದು ದಿನಕ್ಕೆ ಒಂದೊಂದು ಥರ ರೊಟೀನ್ ಇದೆ ನಮ್ದು. ಏನು ಮಾಡೋಕ್ಕೊಂದು ತಲೆ ಗೊತ್ತಾಯ್ತಾ ಇಲ್ಲ. ಸೆಕೆ ಎಲ್ಲ ಇದೆ, ಮಳೆನೂ ಹೊಡಿತಾ ಇದೆ, ಒಂದೊಂದು ದಿನ ಒಂದೊಂದು ಥರ ಆಗ್ತಾ ಇದೆ. ಏನು ಮಾಡಬೇಕು? ಡಿಸಿಷನ್ ಈಸ್ ವೆರಿ ಮಚ್ ಡಿಫಿಕಲ್ಟ್. ಅದೇ ಅಂದರೆ ಬೆಳಿಗ್ಗೆ ಆಟ ಆಡೋಕ್ಕೆ ಹೋಗಿ ಸೊ ಬಂದು ಆಫೀಸ್ಗೆ ಹೋಗಿ ಮತ್ತೆ ಬರ್ತಾಯಿದ್ದೆ. ಸೊ ಅದು ರೊಟೀನ್ ರಿಪೀಟ್ ಆಗ್ತಾಯಿತ್ತು. ಒಂದೆರಡು ದಿನ ಮಳೆ ಹೊಡೆದ ತಕ್ಷಣ ರೊಟೀನ್ ಚೇಂಜ್ ಆಗಿಬಿಡ್ತು. ಒಂದು ಮಳೆಯಿಂದ ಇಷ್ಟೆಲ್ಲ ಆಗಿಬಿಡುತ್ತೆ ನೋಡಿದ್ರೆ. ಸೊ ಮಳೆ ಹೋದರೆ ಕರೆಂಟ್ ಇರಲ್ಲ. ಸೊ ಅದು ಬಿಟ್ಟರೆ ಇನ್ನೇನು ಹೇಳಿ, ಕರೆಂಟ್ ಹೋದರೆ ಅದೆಲ್ಲ ನಡೆಯುತ್ತೆ. ಅಂದರೆ ಇಲ್ಲಿ ಬಂದುಬಿಡುತ್ತೆ. ಸೊ ಹಳ್ಳಿ ನಮ್ಮ ಕಡೆಯಲ್ಲೆಲ್ಲ ಬರೋಲ್ಲ. ಸೊ ಒಂದಿನ ಕರೆಂಟ್ ಹೋದರೆ ಇನ್ನು ವಾರ 10-15 ದಿನ ವೆಯ್ಟ್ ಮಾಡಬೇಕು. ಅದು ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ ಗುರು, ಕರೆಂಟ್ ಇಲ್ಲ ಅಂದ್ರೇ. ಕರೆಂಟ್ ಇಲ್ದಿರೋವಾಗ ಎಲ್ಲರೂ ಫೋನ್ ಬಿಟ್ಟು ಬರ್ತಾರೆ ರೂಮಿಂದ ಹೊರಗೆ. ಇಲ್ಲಾಂದರೆ ಫೋನಲ್ಲೇ ಕೂತ್ಕೊಬಿಟ್ಟಿರ್ತಾರೆ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ. ಹಳ್ಳಿಯಲ್ಲಿ ಅದೇ ಚೆನ್ನಾಗಿರೋದು ನನ್ನ ಪ್ರಕಾರ. ಅಂದರೆ ಕರೆಂಟ್ ಹೋಗ್ಬಿಟ್ರೆ ಬೆಸ್ಟು. ಆದರೆ ಇಲ್ಲಿ ಅದು ನಡೆಯಲ್ಲ. ಇಲ್ಲಿ ಕರೆಂಟ್ ಹೋದರೆ ನಾವೇನೂ ಮಾಡೋಕ್ಕಾಗಲ್ಲ. ಅಂದರೆ ಹೊರಗಡೆ ಹೋಗೋದಕ್ಕೂ ಇಲ್ಲ ಆಗಲ್ಲ, ಫುಲ್ ಟ್ರಾಫಿಕಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಅಲ್ಲಾದರೆ ಹೊರಗಡೆ ಹೋದರೂ ಹೋಗ್ಬೋದು. ಹಳ್ಳಿನೇ ಕಾಣ್ರು. ಮನೆ ಬಿಟ್ಟು ಇಲ್ಲಿಗೆ ದುಡಿಯೋಕ್ಕೆ ಬರಬೇಕು. ಎಲ್ಲರೂ ಯೋಚನೆ ಬ್ಯಾಂಗ್ಳೂರು ಒಳ್ಳೆ ಲಕ್ಸುರಿ ಲೈಫ್ ಥರ ಏನಾದ್ರು ಅನ್ಕೊಬಿಟ್ಟಿದ್ದಾರೆ. ಸೊ ಅಂದರೆ ಕೆಲವೊಬ್ಬರು ಇರ್ತದೆ, ಅಂದರೆ ಚೆನ್ನಾಗಿ ದುಡ್ಡು ಮಾಡಿ ಬಂದರೆ ಇಲ್ಲಿ ಚೆನ್ನಾಗಿ ಇದೆ. ಅಂದರೆ ಇಲ್ಲಿ ದುಡ್ಡು ಮಾಡೋಕ್ಕೂ ಆಗುತ್ತೆ. ಬಟ್ ದುಡ್ಡಿರೋರಿಗೆ ಸ್ವಲ್ಪ ಚೆನ್ನಾಗಿರೋ ಜಾಗ ಬ್ಯಾಂಗ್ಳೂರು. ಬಟ್ ದುಡ್ಡಿರಲಿ ಇಲ್ಲದೇ ಇರಲಿ, ಆಲ್ ಟೈಮ್ ನನಗಂತೂ ನಮ್ಮ ಮನೆ ಅಂತ ಹೇಳಿದಾಗ ಕೊಡಗಲ್ಲಿ ನಮ್ಮ ಊರು, ಸ್ಪೆಷಲಾಗಿ ದೇವಣಗೆರೆ, ಅಲ್ಲೇ ಇರಬೇಕನ್ಸುತ್ತೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಊರಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಏನೋ ಒಂದು ಬಿಸ್ನೆಸ್ ಅದು ಏನೋ ಮಾಡ್ಕೊಂಡು ಊರಲ್ಲೇ ಇರಬೇಕಷ್ಟೇ. ಸೊ ಇಲ್ಲಿ ಬಂದು 40,000 ದುಡಿದ್ರು ಒಂದೇ, ಊರಲ್ಲಿ ಇದ್ಕೊಂಡು 20 ಇಲ್ಲ 15,000 ದುಡಿದ್ರು ಅಷ್ಟೇ. ಯಾಕಂದರೆ ದುಡ್ಡು ಮ್ಯಾಟರ್ ಆಗೋಲ್ಲ, ಖುಷಿ, ಫೈನಲಾಗಿ ಖುಷಿ ಬೇಕು ಅಷ್ಟೇ. ಸೊ ಕೈಯಲ್ಲಿ ಒಂದು ಕೀ ಹಿಡ್ಕೊಂಡು ಸ್ವಲ್ಪ ಪೋಸು, ಅಂದರೆ ಇದು ಯಾರೋ ಗಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೀನಿ. ಎಷ್ಟು ಇವಾಗ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಅವ್ರು ಕೊಟ್ಟಿರೋ ದಿನದಿಂದ. ನನಗೆ ಅನಿಸೋದು ಗಾಡಿ ತಗೊಂಡ್ರೆ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಗ್ಬೋದು ಅಲ್ವಾ. ಅಂದರೆ ಹೋಗ್ತಾ ಇವಾಗ ಎಷ್ಟು ಪೆಟ್ರೋಲ್ಗೆ ಖರ್ಚಾಗ್ಬಿಡುತ್ತೆ. ಆದರೆ ಏನಿಲ್ಲ. ಬಟ್ ನನಗೆ ಇವಾಗ ದೂರ ಎಲ್ಲ ನನಗೆ ಇವಾಗ ಗಾಡಿ ತಗೊಂಡು ಎಲ್ಗೆಲ್ಲ ಹೋಗಿದ್ದೀನಿ. ಸೊ ಅಲ್ಗೆಲ್ಲ ನಾನು ನಡ್ಕೊಂಡು ಹೋಗ್ತಿದ್ದೆ, ಇವಾಗ ಗಾಡಿ ತಗೊಂಡು ಹೋಗ್ತಾಯಿದ್ದೀನಿ. ಏನು ಅನಿಸುತ್ತೆ ಅಂದರೆ ಎನರ್ಜಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಎಲ್ಲ ಆಗುತ್ತೆ. ಒಂದು ಫನ್ ಇದೆ. ಬಟ್ ನಡೆಯೋದ್ರಲ್ಲಿರೋದು ಬೇರೆ ಥರ ಅಂಶ. ಸೊ ನಡಿಬೇಕಷ್ಟೇ, ನಡೆಯೋದಕ್ಕೆ ಅಂತೆಲ್ಲ. ನಾನು ಇಲ್ಲಿಂದಲೇ ಎಷ್ಟೋ ದೂರ ನಡ್ಕೊಂಡು ಹೋಗಿದ್ದೀನಿ. ಇಲ್ಲಿಂದ ಹೊಸ ರೋಡು, ನಾನು ಸ್ಟಾರ್ಟಿಂಗ್ ಹೊಸ ರೋಡಿಂದ ಇಲ್ಲಿಗೆ ಬರ್ತಾಯಿದ್ದೆ ನಡ್ಕೊಂಡು. ನಾನು ಪ್ಲ್ಯಾನ್ ಮಾಡಿದ್ದೆ ಅದೇ, ಅಂದರೆ ಅಲ್ಲಿ ರೂಮಲ್ಲಿ ಫ್ರೆಂಡ್ ಜೊತೆ ಇದ್ದಿದ್ರೆ ಸೊ ಹೊಸ ರೋಡಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ನಡ್ಕೊಂಡೇ ಬರೋಣ ಅಂತಲೇ ಇದ್ದಿದ್ದು ನಾನು. ನನಗೇನು ದೊಡ್ಡ ಕಷ್ಟ ಇರಲಿಲ್ಲ. ಈ ನಿಜ ಹೇಳ್ಬೇಕಂದ್ರೆ ಎಷ್ಟು ದೂರ ಇತ್ತು ಅಂದರೆ ಅದು ಒಂದು 4-5 ಕಿಲೋಮೀಟ್ರ್ ಇರ್ಬೋದು. ಅಂದರೆ ರೂಮ್ವರೆಗೆ ಸೇರಿಸಿದ್ರೆ 5 ಆರಾಮ್ಸೆ 5 ಕಿಲೋಮೀಟ್ರ್ ಒನ್ ವೇ. ನಾನು ಡೈಲಿ 10 ಕಿಲೋಮೀಟ್ರ್ ನಡಿಬೋದು ನೋಡಿದ್ರೆ. ಯೋಚನೆ ಮಾಡಿ. ಈ ರೂಮ್ ಇಲ್ಲಿಗೆ ಬಂದಮೇಲೂ ಅಷ್ಟೇ, ಪಿ ಜಿಗೆ ಬಂದಮೇಲೂ ನಾನು ಅಲ್ಲಿಗೆ ಹೋಗಿರೋದಿದೆ. ಅಂದರೆ ತುಂಬ ಸಲ. ಅಂದರೆ ಹಂಗೆ ಸುಮ್ಮನೆ ನಡ್ಕೊಂಡು ಹೋಗ್ಬಿಡ್ತಿದ್ದೆ, ಸೀದಾ ನಡ್ಕೊಂಡು ಹೋಗ್ತಾ ಒಂದು ಸಲ ವೀಡಿಯೋ ಮಾಡಬೇಕಂತ ಅಂದರೆ ಕಂಟೆಂಟ್ ಹೋಗ್ತಾ ಸೊ ನಡ್ಕೊಂಡು ಹೋಗಿ ಎಲ್ಲಿ ತಲುಪಿದ್ದೀನಿ ಅಂದರೆ ಹೊಸ ರೋಡೆಲ್ಲ ದಾಟಿ ಆಲ್ಮೋಸ್ಟ್ ಹೊಸೂರು ಅಲ್ಲೇ ಹತ್ರ ತಲುಪಿಟ್ಟಿದ್ದೀನಿ. ಫುಲ್ ಎಂಡ್ ಅಂದರೆ ಎಷ್ಟು ಎಂಡಿಂಗ್ ಹೋಗಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಅದು ಎಷ್ಟು ದೂರ ಅಂತ. ಆವಾಗ ಅಂದರೆ ನನ್ನ ಹತ್ರ ಏನಿರಲಿಲ್ಲ. ಸೊ ಜಸ್ಟ್ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಆ ಫೋನಲ್ಲಿ ವೀಡಿಯೋ ಮಾಡೋಕೆ ಏನೆಲ್ಲೋ ಮಾಡ್ತಾಯಿದ್ದೆ ಗುರು, ಏನು ಲೆಕ್ಕನೇ ಆಗ್ತಿರ್ಲಿಲ್ಲ. ಅಷ್ಟು ದೂರ ನಡ್ಕೊಂಡು ಹೋಗ್ಬಿಡ್ತಿದ್ದೆ. ಏನೆಲ್ಲೋ ಟ್ರೈ ಮಾಡಿಬಿಟ್ಟಿದ್ದೀನಿ ಫೋನಲ್ಲಿ. ಇವಾಗ ಏನಂದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಟ್ರೈ ಮಾಡಿ ಸೊ ಅದ್ರಲ್ಲಿ ಒಂದು ಸಲ ಏನೋ ಒಂದು ನಾವು ಎಕ್ಸ್ಪೆಕ್ಟ್ ಮಾಡೋದು ಸಿಗಲಿಲ್ಲ ಅಂದರೆ ಏನೋ ಅನಿಸ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಜಸ್ಟ್ ಮಾತುಕತೆ ಅಷ್ಟೇ ನಡೀತಾ ಇದೆ ನಿಮ್ಮ ಜೊತೆ.
ಬ್ಲಾಗ್ ಅಂದರೆ ಲೈಫ್ ಸ್ಟೈಲ್ನ ಸೇವ್ ಆದರೂ ಮಾಡ್ಬೋದು ಅಂದ್ಕೊಂಡಿದ್ದೆ. ಏನಲ್ಲೋ ಆಗ್ತಾಯಿದೆ. ನೋಡೋಣ. ಪ್ರಾಪರಾಗಿ ಚಾನಲ್ ಇದೆ, ತುಂಬ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಎಲ್ಲೂ ಕಂಟಿನ್ಯೂಸ್ ಫೋಕಸ್ ಮಾಡದೇ ಮಾಡಿರೋದ್ರಿಂದ ಏನೂ ನಡೀತಾ ಇಲ್ಲ ನನ್ನ ಕತೆಗಳು. ಕಂಟಿನ್ಯೂಸ್ ಫೋಕಸ್ ಮಾಡಿ ಏನೋ ಒಂದು ಮಾಡಬೇಕು ಇವಾಗ. ನೋಡೋಣ, ಏನೋ ಒಂದು ಆಗೇ ಆಗುತ್ತೆ. ನಿಜನೇ ಏನೋ ಒಂದು ಆಗೇ ಆಗುತ್ತೆ ಅಂತ, ಬಟ್ ಸುಮ್ಮನೆ ಕೂರಂಗಿಲ್ಲ, ಏನೋ ಒಂದು ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಸುಮ್ಮನೆ ಕೂರೋದು ನನ್ನ ಪ್ರಕಾರ ಸುಮ್ಮನೆ ಕೂರೋದು ಬೇಕು ಗುರು ಅಲ್ವಾ. ಒಂದೊಂದೇನಾದರೂ ಕೂರಲೇಬೇಕು ಅಂದ್ರೇ ಒಂಥರ ಫೀಲ್ ಬೇರೆ. ನಿಮಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮನಸ್ಸಲ್ಲಿರೋದು ಮಾತಾಡ್ಕೊಂಡು ಹೋದರೆ 2 ಅಲ್ಲ 3 ಗಂಟೆ ಅಲ್ಲ 4 ಗಂಟೆ ಅಲ್ಲ 24 ಗಂಟೆ ಬೇಕಾದರೂ ಮಾತಾಡ್ಬೋದು ಅಲ್ವಾ. ಮಾಡ್ಬೋದಾ? 24 ಗಂಟೆ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿರೋ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆಲ್ಲ ತುಂಬ ಅಂದರೆ ನಿನ್ನ ಹತ್ರ ಏನು ಅಂದ್ಕೊಂಡಿರ್ತೀವಿ 24 ಗಂಟೆ ವೀಡಿಯೋ ಮಾಡೋದು ಏನಿದೆ, ಸುಮ್ಮನೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ ಅಂತ. ಅದರಲ್ಲಿ ಎಲ್ಲಕ್ಕಿಂತ ಮೇಯ್ನ್ ನನ್ನ ಪ್ರಕಾರ ದುಡ್ಡು ಬೇಕು. ಯಾಕಂದರೆ ಅಷ್ಟೊಂದು ಸ್ಟೋರೇಜ್ ಇರೋ ಇದು ಎಲ್ಲಿ ಯಾವ ಇದೆ ನನಗೆ ಗೊತ್ತಿಲ್ಲ. ಕಂಟಿನ್ಯೂಸ್ ರೆಕಾರ್ಡ್ ಮಾಡೋದಕ್ಕೆ ಹೆಂಗೆ ಬೇಕು ನನ್ನ ಪ್ರಕಾರ ಅದಕ್ಕೆಲ್ಲ ಕ್ಯಾಮರಾನೇ ಬೇಕು. ಅದು ಹೆಂಗೆ 24 hours ಕಂಟಿನ್ಯೂಸ್ ಅಂತ ಅದರಲ್ಲೂ ರೆಕಾರ್ಡ್ ಆಗೋಕ್ಕಾಗಲ್ಲ. ಅದ್ರ ಬ್ಯಾಟ್ರಿ ಬೇಕಪ್ಪ, ಅಷ್ಟೇ ಲಿಮಿಟ್ ಇರೋದು. ಸೊ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಒಂದೇ ಸ್ಟ್ರೆಚ್ಚಲ್ಲಿ ಈ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಮ್ಯಾಕ್ಸ್ ಅಂದರೆ 2 hours. ಅಂದರೆ ನನ್ನ ಪ್ರಕಾರ ನನ್ನ ಫೋನಲ್ಲಿ ಎಷ್ಟಾಗುತ್ತೆ ಅಂದರೆ 2 hours ಮ್ಯಾಕ್ಸ್ ಆದರೂ ಆಗ್ಬೋದು, 2 to 3 hours ಅಷ್ಟೇ. ಇನ್ನು ಇದರಲ್ಲಿ ಎಷ್ಟಾಗ್ಬೋದು ನನಗೆ ಗೊತ್ತಿಲ್ಲ. ಇದರಲ್ಲಿ ಒಂದು ಅಷ್ಟೇ, ಇದರಲ್ಲೂ ಅಷ್ಟೇ ಮ್ಯಾಕ್ಸ್ 2 hours ಕಂಟಿನ್ಯೂಸ್ ರೆಕಾರ್ಡ್ ಮಾಡಿದೆ. ಬಟ್ ಇದ್ರದ್ದು ಬ್ಯಾಟ್ರಿ ಸ್ವಲ್ಪ ಹೊಸದಾಕಿದ್ರೆ ಇನ್ನೂ ಸ್ವಲ್ಪ ನಡೀಬೋದು, 3 to 4 hours ಆಗ್ಬೋದು, ಏನೋ ನನಗೆ ಗೊತ್ತಿಲ್ಲ. ಏನೋ ಒಂದು ಬಾಯಲ್ಲಿ ಬಂದಿರೋ ಮಾತಾಡ್ತಾ ಇದ್ದೀನಿ. ತಮ್ನೇಲಲ್ಲಿ ಏನಾಗ್ತೀನಿ ನನಗೆ ಗೊತ್ತಿಲ್ಲ. ತಮ್ನೇಲು ಅದೆಲ್ಲ ಫೋಕಸ್ಸೇ ಮಾಡ್ತಾ ಇಲ್ಲ. ಯೂಟ್ಯೂಬ್ನೇ ಫೋಕಸ್ ಬಿಟ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಕಡೆ ತುಂಬ ಏನಾಗ್ತಾ ಇಲ್ಲ. ಸ್ವಲ್ಪ ಅಲ್ಲಿ ಕ್ರಿಂಜ್ ಕಂಟೆಂಟ್ ಏನೆಲ್ಲ ಕೊಡ್ಬಿಟ್ರು ನಡೆಯುತ್ತೆ ಆಯಿತಾ. ಅದಕ್ಕೆ ಇನ್ಸ್ಟಾಗ್ರಾಮ್ ಒಂದು ನಿಮಿಷ ವೀಡಿಯೋ ಮಾಡ್ತಿದ್ದವನು ಇವಾಗ ಕಮ್ಮಿ ಅಂದರೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಆ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಲ್ಲೋ ಟ್ರೈ ಮಾಡೋಣ, ಒಟ್ಟಾರೆ ಲೈಫಲ್ಲಿ ಟ್ರೈ ಮಾಡಬೇಕಷ್ಟೇ. ನೋಡೋಣ, ಎಲ್ಲ ಗೊತ್ತಾಗತ್ತೆ. ಸೊ ಈ ಚಾನಲಲ್ಲಿ ಇವಾಗ ಆಲ್ಮೋಸ್ಟ್ ನಾನು ನಿಜ 365 days ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಇನ್ 30 days ಅಂದರೆ 1 month ಬೇಕಷ್ಟೇ. ಏನು ಅಚೀವ್ ಮಾಡಿದೆ ಅಂತ ನನಗೂ ಅನಿಸುತ್ತೆ. 1 year ಆವಾಗ ದುಡ್ಡು ಅದು ಎಲ್ಲ ಸಿಗಲಿಲ್ಲ ನಿಜಾನೇ. ಬಟ್ ಆದರೆ ಒಂದೇ ಒಂದು ಸಲ ನಾನು ಮೈ ಓಲ್ಡ್ ವೀಡಿಯೋಸ್ ಅಂತ ನೋಡಿದ್ರೆ ಸೊ ಎಷ್ಟೆಲ್ಲ ವೀಡಿಯೋಸ್ ಇದೆ. ಸೊ ಇದು ನನಗೆ ನನ್ನ ಲೈಫಲ್ಲಿ ಏನೆಲ್ಲ ಮಾಡಿದೆ ಆ ದಿನ ಅದೆಲ್ಲ ಸೇವ್ ಇದೆ. ಅಂದರೆ ಇವಾಗ ಒಂದು ಸ್ವಲ್ಪ 1 to 2 months ಲಾಸ್ಟ್ 2 monthಸಿಂದ ಏನು ಲೈಫ್ ಸ್ಟೈಲ್ ಸೇವ್ ಮಾಡ್ತಾಯಿಲ್ಲ. ಜಸ್ಟ್ ನನ್ನ ಬಗ್ಗೆ ನಾನು ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದು ನಿಜ ಏನು ಇಂಟ್ರೆಸ್ಟ್ ಬರೋಲ್ಲ ಬಿಡಿ. ಸೇಮ್ ಇದೇ ವೀಡಿಯೋನ ತೊಗೊಂಡೋಗಿ ಇವಾಗ ಕಟ್ ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಮಾತಾಡಿದ್ದೀನಿ ಅದಷ್ಟನ್ನೇ ನೀವು ಜಸ್ಟ್ 1 minute 3 minute ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ಅದು ಒಂದು ಸ್ವಲ್ಪ ರೀಚ್ ತಗೊಳುತ್ತೆ. ಇನ್ಸ್ಟಾಗ್ರಾಮು ಈಸಿ ಇದೆ ಅಂತ ಹೇಳ್ಬೋದು. ಆದರೆ ನನಗೆ ಹೌದು ನನ್ನ ಪ್ರಕಾರ ನನಗೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಇರೋದ್ರಿಂದ ಲೆಟ್ಸ್ ಎಂಡ್ ಅಷ್ಟೇ. ನಾನು ಜಾಸ್ತಿ ಮಾತಾಡಲ್ಲ. ಯಾಕೆ ಗೊತ್ತಾ, ನನಗೂ ಎಡಿಟಿಂಗಲ್ಲೂ ಕಷ್ಟ ಆಗ್ಬಾರ್ದು ಅವರು ಆ ರೀಸನಿಂದ. ಸೊ ಅದೆಲ್ಲ ಮತ್ತೆ ಮಾತಾಡೋಣ. ಇದೆಲ್ಲ ರಿಪೀಟ್ ಮಾತಾಡೋದು ತುಂಬ ಇದೆ ಆಯಿತಾ. ಅದಕ್ಕೆ ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.